ವಿಶೇಷವಾಗಿರ್ತಕ್ಕಂಥ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಏನಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಮೀನ ಮತ್ತು ಕನ್ಯಾ ರಾಶಿಗೆ ಯಾವಾಗ ಗುರು ಶುಕ್ರರು ಬಂದಾಗ ಪ್ರಪಂಚದ ಕಾಲಭಾಗ ಜನಕ್ಕೆ ತೊಂದರೆ ಆಗತ್ತೆ ಅಂತ ವರಾಹಿ ಮಿಹಿರಾಚಾರ್ಯರು ಹೇಳಿದೆ ಗ್ರಂಥಗಳಲ್ಲಿ. ನೋಡಿ, ನಮಗೆ 2017ರಲ್ಲಿ ಕೊರೋನಾ ಬಂತು. ನೋಡಿ, ಗುರು ಶುಕ್ರ ಸಮಸಪ್ತಮಕ್ಕೆ ಬಂದಾಗ ಆ ರಾಶಿಗಳಿಗೆ ಬಂದಾಗ ಪ್ರಪಂಚದ ಕಾಲಭಾಗ ಜನಕ್ಕೆ ತುತ್ತಾಗ್ತಾರೆ ರೋಗಕ್ಕೆ ಅಂತ ಬರೆದಿದ್ರು. ಅದೇ ರೀತಿಯಾಗಿ ನಾವು ಕೊರೋನಾವನ್ನು ಅನುಭವಿಸಿದ್ವಿ. ಈ ಬಾರಿ ಏನಾಗತ್ತೆ ಅಂತಂದರೆ, ಸಂವತ್ಸರ ಫಲದಲ್ಲಿ ರವಿಯೇ ರಾಜನಾದ್ದರಿಂದ ಪರಸ್ಪರವಾದಂಥ ದ್ವೇಷ ಉಂಟಾಗಿ ನಾವು ಭಯಂಕರವಾದಂಥ ಯುದ್ಧಗಳನ್ನು ನೋಡ್ಕೋಬೇಕಾಗ. ಯಾಕೆಂದರೆ ರಾಹುಕೇತುಗಳು ಸಿಂಹರಾಶಿ ಕೇತು ಬಂದು ಕುಂಭರಾಶಿಗೆ ರಾಹು ಬಂದು ಅದೇ ಜೊತೆಯಲ್ಲಿ ವಿಶೇಷವಾಗಿ ಮಿಥುನ ಕನ್ಯೆಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಾಗ ಯುದ್ಧಗಳು ಜಾಸ್ತಿ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಈ ವರ್ಷ ವೈರತ್ವದಿಂದ ಯುದ್ಧಗಳು ಜಾಸ್ತಿ ಆಗುತ್ತೆ. ಎರಡನೇದು ಬಂದು ಮ್ಲೇಚ್ಛ ದೇಶ ಅಂತಂದರೆ ನೋಡಿ, ಪಾಕಿಸ್ತಾನ ಆಗ್ಬೋದು, ಆಫ್ಘಾನಿಸ್ತಾನ ಆಗ್ಬೋದು, ಆದರೆ ಅಮೆರಿಕ ಆಗ್ಬೋದು. ಇಂಥ ದೇಶಗಳೇನಾಗುತ್ತೆ ಅಂದರೆ ವೈರತ್ವದಿಂದ, ಕೆಟ್ಟ ನಿರ್ಧಾರಗಳಿಂದ ಬೇರೆ ದೇಶಗಳಿಗೆ ತುಂಬ ಹಿಂಸೆ ಇಲ್ಲದೇ ಇರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ ತಂದು ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ. ಅದರಲ್ಲಿ ಟ್ರಂಪ್ ವಿಚಾರದಲ್ಲಿ ತುಂಬ ದೊಡ್ಡ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಚಿತ್ರೋದ್ಯಮಕ್ಕೆ ತೊಂದರೆ ಅಂತ ಹೇಳ್ತಾರೆ. ಯಾಕೆಂದರೆ ನೋಡಿ, ಒಂದು ಮೀನರಾಶಿ ಲಿಸ್ಟ್ ಗ್ರಹಗಳು ಸೇರ್ತವೆ. ನಾವು ಒಂದು ಸ್ವಲ್ಪ ಮೇ ತಿಂಗಳಲ್ಲಿ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಂಥ ಒಬ್ಬರನ್ನು ನಾವು ಕಳ್ಕೊಳ್ತೀವಿ. ನಾವು ಮೇ ತಿಂಗಳಲ್ಲಿ ಮೇರು ನಟರನ್ನೇ ಕಳ್ಕೊತೀವಿ. ಆದರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಯಾವುದೇ ದುರುದ್ದೇಶದಿಂದ ನಾನು ಇದನ್ನು ಹೇಳ್ತಾ ಇಲ್ಲ. ಅದಕ್ಕೆ ಗ್ರಹಗತಿಗಳೇನಿರುತ್ತೆ ಅದನ್ನು ನಿಮಗೆ ತಿಳಿಸ್ತಿರ್ತೀನಿ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಯಾರಿಗೂ ತೊಂದರೆ ಆಗೋದು ಬೇಡ, ಯಾವಜ್ಜೀವಾಗಿ ಮೃತ್ಯುಂಜಯನ ಅನುಗ್ರಹ ಇಲ್ಲ ಎಂದು ಕೇಳ್ಕೊತೀನಿ. ಇನ್ನು ಮಾನಸಿಕ ತೊಂದರೆ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಅದು ಡಿಪ್ರೆಷನ್ ಅಂತಕ್ಕಂಥದ್ದು. ತುಂಬ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಕೆಲವರು ಮಾನಸಿಕವಾಗಿ ಹಿಂಸೆ ತಿಂತಾ ಇದ್ದಾರೆ. ಕೆಲವರು ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ಪ್ರಾಣವನ್ನು ತೆಗೆಯೋಕ್ಕೆ ಹೋಗ್ತಕ್ಕಂಥ ಇದು ಹಿಂಸೆಯನ್ನು ಕೊಡ್ತಕ್ಕಂಥ ದಾರಿ ಆಗ್ತದೆ. ಇದಕ್ಕೆ ಕಾರಣ ಏನಂತಂದರೆ, ನಾವು ಯೋಗವನ್ನು ಮರಿತಾ ಇದ್ದೀವಿ, ಧ್ಯಾನವನ್ನು ಮರಿತಾ ಇದ್ದೀವಿ, ಸಂಬಂಧಗಳನ್ನು ಮರಿತಾ ಇದ್ದೀವಿ, ಹಾಗೆ ಸಮಾಧಾನವನ್ನು ಮರಿತಾ ಇದ್ದೀವಿ. ಅದರಿಂದ ನಮ್ಮಿಂದನೇ ತೊಂದರೆ ಉಂಟಾಗ್ತಕ್ಕಂಥಕ್ಕೆ ಸರಿ ಮಾಡ್ಕೋಬೇಕು. ಮೃತ್ಯುದೋಷ ಅಂದರೆ ಕಾರಣವೇ ಇಲ್ಲದೆ ಈ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಜಾಸ್ತಿ ಉಂಟಾಗ್ತಕ್ಕಂಥದ್ದು, ವಿನಾಕಾರಣವಾಗಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಈ ವರ್ಷ. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿದರೆ ಒಳ್ಳೆಯದು. ನಂತರ ಕಲಿಯ ಆರಂಭ ಅಂತ ಹೇಳ್ತಾರೆ. ಕಲಿಯ ಆರಂಭ ಅಂದರೆ ಎಲ್ಲಿ ಸುಳ್ಳು, ಅನ್ಯಾಯ, ಧರ್ಮ ಇರ್ತೋ ಅಲ್ಲಿ ಕಲಿ ಬರ್ತಾನಂತೆ. ಕಲಿಯ ಪ್ರಭಾವದಿಂದ ಈ ವರ್ಷದಲ್ಲಿ ತುಂಬ ಅನೈತಿಕವಾದ ಚಟುವಟಿಕೆಗಳು, ಅದರ ಜೊತೆಯಲ್ಲಿ ಕಳ್ಳತನ ಆಗಬಹುದು, ಅಥವಾ ಒಬ್ಬರನ್ನ ಪರಸ್ಪರವಾಗಿ ಪ್ರೀತಿ, ವಿಶ್ವಾಸ, ಸಂಬಂಧಗಳು ಮರೀತಕ್ಕಂಥ ಕಲಿಯಿಂದ ಆಗತ್ತಂತೆ. ಅವಿಭಕ್ತ ಕುಟುಂಬಗಳು ಇಲ್ಲದೇ ಇರೋದರಿಂದ ಈ ತೊಂದರೆಗೆ ಕಾರಣ ಅಂತ ಹೇಳ್ತಾರೆ ವೀಕ್ಷಕರೇ. ಅಂದರೆ ಮುಂಚೆ ತಂದೆ, ತಾಯಿ, ಅಜ್ಜಿ ಎಲ್ಲರೂ ಕೂಡ ಅವಿಭಕ್ತ ಕುಟುಂಬ ಆಯಿತು. ಇವಾಗ ಏನಾಗಿದೆ ಅಂದರೆ ವಿಭಕ್ತ ಕುಟುಂಬ ಆಗಿದೆ. ಆದ್ದರಿಂದ ನಾವು ಜಗತಪ್ಪಿತರೋ ಒಂದೇ ಪಾರ್ವತಿ ಪರಮೇಶ್ವರು. ದಯವಿಟ್ಟು ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅಲ್ಲಿ ದೇವ್ರ ಸಾನ್ನಿಧ್ಯ ಸಿಗುತ್ತಂತೆ. ಅದಕ್ಕೆ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಎರಡನೇದಾಗಿ ನಾಸ್ತಿಕತೆ ಅಂತಂತಂದರೆ ದೇವರ ವಿಚಾರದಲ್ಲಿ ಒಂದು ಸ್ವಲ್ಪ ಪೂಜೆ ವಿಚಾರಗಳಲ್ಲಿ ಆವಾಗ ನಾಸ್ತಿಕರಿಂದ ಧರ್ಮ, ನಮ್ಮ ಸಂಪ್ರದಾಯಗಳ ಬಗ್ಗೆ ಪದೇ 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 ಅದರ ಮೇಲೆ ದಬ್ಬಾಳಿಕೆ ಮಾಡ್ತಾರಂತೆ ಈ ವರ್ಷ. ಅದಕ್ಕೆ ಎಷ್ಟೇ ಧರ್ಮದ ಬಗ್ಗೆ ಮಾತಾಡಿದ್ರು, ಎಷ್ಟೇ ಸಂಪ್ರದಾಯ ಮಾಡಿದ್ರು ಅದು ಯಾವತ್ತೂ ಕೂಡ ಸತ್ಯನೇ. ಹಾಗಾಗಿ ನಾಸ್ತಿಕತೆ ಜಾಸ್ತಿ ಉಂಟಾಗ್ತಕ್ಕಂತಾಗತ್ತೆ. ಬ್ರಹ್ಮಜ್ಞಾನಿ ಅಂದರೆ ಸತ್ಯವನ್ನು ತಿಳ್ಕೊಳ್ಳೋಕೆ ಹೋಗ್ತಾರೆ. ಅಂದರೆ ಅಷ್ಟಾಂಗ ಯೋಗಗಳು, ಬ್ರಹ್ಮಜ್ಞಾನ ಬಗ್ಗೆ ತಿಳ್ಕೊಳ್ಳೋಕೆ ಹೋಗ್ತಕ್ಕಂಥದ್ದು ಬ್ರಹ್ಮಜ್ಞಾನಿಗಳು ಜಾಸ್ತಿ ಆಗ್ತಾರಂತೆ ಈ ವರ್ಷ. ಅದರ ಜೊತೆಯಲ್ಲಿ ದೇಶದ ಹೆಣ್ಣಿನಿಂದ ತೊಂದರೆ, ದೇಶಕ್ಕೆ ಒಬ್ಬ ದೊಡ್ಡ ವ್ಯಕ್ತಿಗೆ ಹೆಣ್ಣಿನಿಂದ ತೊಂದರೆ ಉಂಟಾಗತ್ತಂತೆ. ದೇಶದ ಅದು ಯಾವ ಸ್ಥಾನದಲ್ಲಿರೋರಾದ್ರಾಗ್ಬೋದು, ಹೆಣ್ಣಿನಿಂದ ತೊಂದರೆ ಉಂಟಾಗತ್ತೆ. ಹೊಸ ಆವಿಷ್ಕಾರಗಳು ಜಾಸ್ತಿ ಆಗುತ್ತೆ. ಭೂತ ಪ್ರೇತ ಪಿಶಾಚಿಗಳು ಪ್ರಾಕ್ಟಿಕಲ್ ಮಾಡೋಕೆ ನೋಡೋಕೆ ಹೋಗ್ತಾರೆ. ಅಂದರೆ ಇವುಗಳನ್ನು ಭೂತ ಇಲ್ಲ, ಪ್ರೇತ ಇಲ್ಲ, ಪಿಶಾಚಿ ಇಲ್ಲ ಅಂತ ಹೇಳ್ತಿರ್ತಾರೆ. ಇದನ್ನು ಪ್ರಾಕ್ಟಿಕಲ್ ನೋಡೋಕೆ ಹೋಗಿ ಪ್ರಾಣಕ್ಕೆ ತಂದುಕೊಳ್ದಾಗ ಕಳ್ತದಿರುತ್ತೆ. ದಯವಿಟ್ಟು ಆ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನಂತರ ತೀರ್ಥಕ್ಷೇತ್ರಗಳಲ್ಲಿ ವಿನಾಕಾರಣವಾಗಿ ಪ್ರಸಾದಕ್ಕೋ, ದರ್ಶನಕ್ಕೋ ಅಥವಾ ಯಾವುದೋ ಒಂದು ರೂಪದಲ್ಲಿ ತೀರ್ಥಕ್ಷೇತ್ರಗಳಿಗೆ ಈ ವರ್ಷ ಅರಿಷ್ಟ ಅಂತ ಹೇಳ್ತಾರೆ. ಅದಕ್ಕೆ ತೀರ್ಥಕ್ಷೇತ್ರಗಳಲ್ಲಿ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ನಂತರ ಗುರುಗಳು ಅನ್ಸ್ಕೊಂಡಿರ್ತಕ್ಕಂಥವ್ರು, ಜ್ಞಾನಿಗಳು ಅನ್ಸ್ಕೊಂಡಿರ್ತಕ್ಕಂಥದ್ದು ಈ ವರ್ಷ ಅರಿಷ್ಟ ಇರುತ್ತೆ. ಹಾಗಾಗಿ ಈ ಅರಿಷ್ಟಗಳೆಲ್ಲ ಪರಿಹಾರ ಆಗಬೇಕಂತಂದರೆ
ನಾವು ನಮ್ಮ ಧರ್ಮವನ್ನು ಕಾಪಾಡಿಕೊಳ್ಳೋಣ, ಮೊದಲು ಮನೋಧರ್ಮವನ್ನು ಕಾಪಾಡಿಕೊಳ್ಳೋಣ. ಹಾಗಾಗಿ ಎಲ್ರಿಗೂ ಕೂಡ ಈ ಯುಗಾದಿ ಭವಿಷ್ಯದಿಂದ ಎಲ್ರಿಗೂ ಒಳಿತುಂಟಾಗಲಿ. 12 ರಾಶಿಗಳವರಿಗೆ ಎಲ್ರಿಗೂ ಭಗವಂತನ ಅಂತ ಶಿವನ ಅನುಗ್ರಹದಿಂದ ಅಪಮೃತ್ಯು ನಿವಾರಣೆ ಆಗಲಿ, ದೇಶ ಸುಭಿಕ್ಷವಾಗಿರಲಿ, ಎಲ್ರಿಗೂ ಅನುಕೂಲವಾಗಲಿ. ಹಾಗೆ ಯುಗಾದಿಯಿಂದ ಎಲ್ಲರೂ ನೀವು ಏನೇನು ಅಂದ್ಕೊಂಡಿರ್ತೀರೋ ಆ ಭಗವಂತನ ಅನುಗ್ರಹದಿಂದ ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.